ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಘವೇಂದ್ರ ಸ್ವಾಮಿ ಒಂದು ವ್ರತ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಯಾಕಪ್ಪ ಅಂದರೆ ಸುಮಾರು ಜನ ನಮಗೆ ಕಷ್ಟ ಇದೆ, ತೊಂದರೆ ಇದೆ, ಎಷ್ಟು ಪೂಜೆ ಮಾಡಿದ್ರು ಸಹ ನಮ್ಗೆ ಒಳ್ಳೇದಾಗ್ತಿಲ್ಲ. ರಾಯರ ಮಠಕ್ಕೆ ಹೋಗ್ತೀನಿ ಮತ್ತು ಡೈಲಿ ಮನೆಯಲ್ಲೂ ಪೂಜೆ ಮಾಡ್ತಾಯಿದ್ದೀನಿ, ಆದರೂ ಸಹ ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತಿರಲ್ಲ. ಅದಕ್ಕೆ ನೀವು ರಾಘವೇಂದ್ರ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನ ಅಂತ ಒಂದು ವ್ರತ ಅಂತ ಮಾಡಿ. ಈಗ ಸಂಕಲ್ಪ ಮಾಡ್ಕೊಳ್ಳಿ, ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ನಾನು ಈ ಕಷ್ಟಕ್ಕೆ ನಾನು ಈ ಥರ ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ ಅಪ್ಪ, ಇಷ್ಟು ದಿನ ಮುಗಿಯೋಷ್ಟ್ರೊಳಗಡೆ ನನಗೆ ನೀವು ಅನುಗ್ರಹ ಮಾಡಬೇಕು ಅಂತ ರಾಯರ ಹತ್ರ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಪೂಜೆ ಮಾಡಿ. ಯಾವ ರೀತಿ ಮಾಡೋದು ಅಂದರೆ ಎಷ್ಟು ದಿನ ಮಾಡೋದು ಅಂದರೆ 7 ದಿವಸ ಕಂಟಿನ್ಯೂಸ್ ಆಗಿ ಮಾಡೋವಂಥದ್ದು. ಈಗ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡೋ ಅಂಥದ್ದು. ಆ ಥರನಾದರೂ ನೀವು ಮಾಡ್ಬೋದು. ಇಲ್ಲ ನಮ್ಗೆ ಕಂಟಿನ್ಯೂಸ್ ಆಗಿ ಡೈಲಿ ಮಾಡೋಕ್ಕಾಗೋದಿಲ್ಲ, ಡೈಲಿ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಅನ್ನೋದಾಯಿತು ಅಂತಂದರೆ ನೀವು 7 ಗುರುವಾರ ಇಲ್ಲ 9 ಗುರುವಾರ ಮಾಡೋ ಅಂಥದ್ದು. ಮತ್ತು ನೀವು ಡೈಲಿ ನಾವು ಮಾಡ್ತೀವಿ ಅಂತಂದರೆ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಇನ್ನು ಬುಧವಾರಕ್ಕೆ ಮುಗಿಯುತ್ತಲ್ಲ 7 ದಿವಸ, ಅಷ್ಟು ದಿನ ಮಾಡ್ತೀವಿ ಅಂದರೆ ಆ 7 ದಿವಸನೂ ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಆಗಿರಲ್ಲ, ನಾನ್ ವೆಜ್ ಮಾಡೋ ಹಾಗೂ ಇರೋದಿಲ್ಲ. ಮತ್ತು ಇಲ್ಲ ನಮ್ಮ ಮನೆಯಲ್ಲಿ ಇರೋದಿಲ್ಲ, ಗಂಡಸರುಗಳಿರೋದಿಲ್ಲ, ಮಕ್ಕಳಿರೋದಿಲ್ಲ, ದೊಡ್ಡೋರು ಇರೋದಿಲ್ಲ, ಏನು ಮಾಡೋದು ಅಂತ ಅನ್ನೋರು ಆಯಿತು ಅಂತಂದರೆ ಏನು ಮಾಡ್ತೀರಾ ಗೊತ್ತಾ? ಗುರುವಾರ ಸಂಕಲ್ಪ ಪೂಜೆ ಅಂತ ನೀವು ಮಾಡ್ತಾ ಹೋಗಿ. ಹೆಂಗೆ ಅಂದರೆ ಈ ಗುರುವಾರ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಗುರುವಾರ ಇನ್ನೊಂದು ಗುರುವಾರ ಆ ಥರ ಮಾಡ್ತಾ ಹೋಗಿ. ಅದನ್ನು 9 ವಾರ ಇಲ್ಲ 7 ವಾರ 7 ದಿವಸ ಮಾಡಬೇಕಾಗುತ್ತೆ. ನೀವು ಆ ಗುರುವಾರ ಮಾತ್ರ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಬೇರೆ ದಿವಸ ತಿನ್ಬೋದು, ನೀವು ಸಹ ತಿನ್ಬೋದು. ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ಗಂಜಲ ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಮನೆ ಕ್ಲೀನ್ ಮಾಡಿಬಿಟ್ಟು ಮಾಡೋ ಅಂಥದ್ದು. ಮತ್ತು ಡೈಲಿ ಮಾಡೋದಾಯಿತು ಅಂತಂದರೆ ತುಂಬ ಒಳ್ಳೆಯದು. ಏಕೆ ಅಂತಂದರೆ ಒಂದು ಸತಿ ನಾವು ಕ್ಲೀನ್ ಅಂತ ಮಾಡ್ಕೊಂಬಿಟ್ರೆ ಮನೆಯನ್ನೆಲ್ಲ 7 ದಿವಸ ಇಲ್ಲ 9 ದಿವಸ ಫುಲ್ಲು ನೀಟಾಗಿರುತ್ತೆ ಮನೆ. ನಾವೇನು ಡೈಲಿ ಕ್ಲೀನ್ ಮಾಡೋ ಹೋಗಿರೋಂಗಿಲ್ಲ, ಏಕೆಂದರೆ ಡೈಲಿ ನಾವು ಪೂಜೆ ಮಾಡ್ತಾ ಇರ್ತೀವಲ್ಲ. ಹಾಗಾಗಿ 7 ದಿವಸ ಇಲ್ಲ 9 ದಿವಸ ಕಂಟಿನ್ಯೂಸ್ ಆಗಿ ಮಾಡೋದು ತುಂಬ ಉತ್ತಮ ಅಂತ ನನಗನ್ಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೋ ಆ ಥರ ಮಾಡಿ. ಈ ವ್ರತ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ನಾನು ರಾಯರದ್ದು ಫೋಟೋ ಇರಬೇಕು, ಇಲ್ಲ ಫೋಟೋ ಇಲ್ಲಾಂದ್ರೆ ವಿಗ್ರಹನಾರ ಇರಲೇಬೇಕು. ಏಕೆಂದರೆ ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಸಂಕಲ್ಪ ಪೂಜೆ ಅಂತಂದರೆ ವ್ರತ ಮಾಡ್ತಾಯಿದ್ದೀವಿ ಅಂದರೆ ರಾಯರ ಫೋಟೋ ಇರಬೇಕು, ಇಲ್ಲ ರಾಯರ ವಿಗ್ರಹ ಇರಬೇಕು. ಇವೆರಡು ಇಲ್ಲ ಅಂದರೆ ನಾವು ಮಾಡೋಕ್ಕಾಗೋದಿಲ್ವ ಅಂತ ನೀವು ಕೇಳೋದಕ್ಕೆ ಹೋಗ್ಬೇಡ್ರಿ. ಇಲ್ಲ ಒಂದು ಚಿಕ್ಕದಾಗಾದರೂ ಒಂದು ಫೋಟೋ ತಂದುಕೊಡ್ರಿ, ಇಲ್ಲ ವಿಗ್ರಹ ಇದ್ದರೂ ಪರವಾಗಿಲ್ಲ. ಹಿಂದಿನ ದಿವಸ ಸ್ವಲ್ಪ ಬುಧವಾರನೇ ಸ್ವಲ್ಪ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಂಬಿಡಿ. ಮಡಿ ಅಂಟು ಮುಂಟು ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಂಬಿಡಿ. ಮನೆಯನ್ನೆಲ್ಲ ಸ್ವಲ್ಪ ಶುದ್ಧಿ ಮಾಡಿಕೊಂಡು ಗಂಜಲ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ನೆಲ ಒರೆಸ್ತಿರಲ್ಲ ಅದಕ್ಕೆಲ್ಲ ಹಾಕಿ, ಮತ್ತು ಹೊರಗಡೆ ಅಂಗಳದಲ್ಲೆಲ್ಲ ಹಾಕಿ ಮನೇನ ಹಿಂದಿನ ದಿವಸನೇ ಶುದ್ಧಿ ಮಾಡ್ಕೊಳ್ಳಿ. ಮತ್ತು ಇದನ್ನು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ದಿನವೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಮಗೆ ಡೈಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಕ್ಕಾಗೋದಿಲ್ಲ, ನಮಗೆ ಎದ್ದೊಳಕ್ಕಾಗೋದಿಲ್ಲ, ನಮ್ಮ ಮನೆಗಳಲ್ಲಿ ಆ ಥರ ಮಾಡೋದಕ್ಕೆ ಅನುಕೂಲ ಇಲ್ಲ ಅಂತ ಅನ್ನೋರು ಏನು ಮಾಡ್ತಾರೆ ಗೊತ್ತಾ? ಫಸ್ಟ್ನೇ ವಾರ ಮೊದಲನೇ ವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ನೀವು. ಏಕೆಂದರೆ ಮೊದಲನೇ ದಿನ ಸ್ಟಾರ್ಟ್ ಮಾಡ್ತಿರೋ ಗುರುವಾರ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಅವಾಗ ಸ್ವಲ್ಪ ಬೇಗ ಎದ್ದೊಳ್ಬೇಕಾಗುತ್ತೆ, ಒಂದು 3-3:30ಗೆಲ್ಲ ಎದ್ದೊಳ್ಬೇಕಾಗುತ್ತೆ. ಎದ್ದು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಗುಡಿಸೋದು, ಒರೆಸೋದು, ಹೊರಗಡೆ ಅಂಗಳ ಕಸ ಗುಡಿಸೋದು, ಒರೆಸೋದು ಇದನ್ನೆಲ್ಲ ಮಾಡ್ಕೊಳ್ಳಿ. ಆ ಒರೆಸೋ ನೀರಿಗೆ ಗಂಜಲೆಲ್ಲ ಹಾಕ್ಕೊಂಡು ಒರೆಸ್ಕೊಳ್ಳಿ. ಮತ್ತು ನೀವು ಸ್ನಾನ ಮಾಡ್ತೀರಲ್ಲ ಸ್ವಲ್ಪ ತಲೆ ಮೇಲೆ ಗಂಜಲ ಹಾಕ್ಕೊಂಡು ನೀವು ಸ್ನಾನ ಮಾಡಿದ ನಂತರ ದೇವ್ರ ಮನೆಗೆ ಹೋಗಿ ರಾಯರ ಫೋಟೋ ಮುಟ್ಟೋದಾಗಿರ್ಬೋದು, ಇಲ್ಲ ಮನೆ ದೇವ್ರ ಫೋಟೋ ಮುಟ್ಟೋದಾಗಿರ್ಬೋದು. ಸ್ನಾನ ಮಾಡ್ತೀರಾ, ದೇವ್ರ ಫೋಟೋಗಳನ್ನೆಲ್ಲ ಮುಟ್ಟೋದಕ್ಕೆ ಹೋಗ್ಬಿಡಿ. ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ರಾಯರ ಫೋಟೋಕ್ಕೆ ಚಂದನ ಇಡಿ, ಮತ್ತು ಅರ್ಶಿನ ಕುಂಕುಮ ಬಳಸೋದು ಒಳ್ಳೆಯದಲ್ಲ, ಬಳಸಬೇಡಿ ಅದನ್ನು. ನೀವು ವ್ರತ ಮಾಡ್ತಿರೋರು ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ, ನಮಗೆ ತುಂಬ ಕಷ್ಟ ಇದೆ, ಎಷ್ಟು ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ನನಗೆ ಹೇಳ್ತಿರಲ್ಲ. ಅವರು ಈ ಥರ ಒಂದು ವ್ರತ ಅಂತ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ರಾಯರ ಹತ್ರ ಸಂಕಲ್ಪ ಮಾಡಿ ಸಂಕಲ್ಪ ಪೂಜೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು 7 ದಿನ ಮಾಡ್ತೀರಾ ಇಲ್ಲ 9 ದಿವಸ ಮಾಡ್ತೀರಾ, ಅಷ್ಟು ದಿನ ಮುಗಿಯೋಷ್ಟ್ರೊಳಗಡೆ ನಿಮಗೆ ಒಂದು ಫಲಿತಾಂಶ ಅನ್ನೋದು ಗೊತ್ತಾಗುತ್ತೆ.
ಅಲ್ವಾ? ರಾಯರು ನಂಬಿ ನಾವು ಪೂಜೆ ಮಾಡ್ತೀವಿ ಅಂದರೆ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಒಂದು ನಂಬಿಕೆ ಇರಬೇಕಷ್ಟೇ, ನಂಬಿಕೆ ಇಟ್ಟು ನಾವು ಮಾಡಬೇಕು. ನಾವು ಸುಮ್ಮನೆ ಅನುಮಾನದಲ್ಲಿ ಮಾಡೋ ಅಂಥದ್ದಲ್ಲ. ಇದು ವ್ರತ ಮಾಡಿಬಿಟ್ರೆ ನಮ್ಗೆ ಒಳ್ಳೇದಾಗುತ್ತಾ ಅನ್ನೋ ಥರನೂ ಅಲ್ಲ. ಒಂದು ನಂಬಿಕೆ ಇರಬೇಕು. ನಾನು ನಿನ್ನ ವ್ರತ ಮಾಡ್ತಾಯಿದ್ದೀನಿ ತಂದೆ, ನನಗೆ ಒಳ್ಳೇದಾಗಬೇಕು. ನಾನು ಏನು ಅಂದ್ಕೊಂಡು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನೋ, ನಾನು ನಿನ್ನ ಹತ್ರ ಏನು ಸಂಕಲ್ಪ ಇಟ್ಟಿದ್ದೀನೋ ಅದು ನನಗೆ ಈಡೇರಬೇಕು, ನೆರವೇರಬೇಕು ಅಂತ ಒಂದೇ ಮನಸ್ಸಿನಲ್ಲಿ ರಾಯರ ಮೇಲೆ ಭಾರ ಹಾಕಿ ಒಂದು ನಂಬಿಕೆಯಿಂದ, ಒಂದು ಭಕ್ತಿಯಿಂದ ನೀವು ಮಾಡ್ತಾ ಹೋಗಿ. ಫಲ ಅನ್ನೋದನ್ನ ಭಗವಂತಂಗೆ ಬಿಟ್ಬಿಡಿ, ರಾಯರಿಗೆ ಬಿಟ್ಬಿಡಿ. ರಾಯರು ಕೊಟ್ಟೇ ಕೊಡ್ತಾರೆ. ಮತ್ತು ದೇವ್ರ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋತೀರಲ್ಲ, ಆವಾಗ ರಾಯರಿಗೆ ಚಂದನ ಇಡಿ, ರಾಯರ ಫೋಟೋ, ಮನೆ ದೇವ್ರ ಫೋಟೋ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರಿಗೆ ತುಳಸಿ ಇಡಿ. ರಾಯರಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಏಕೆಂತಂದರೆ ರಾಯರಿಗೆ ಇನ್ನೊಂದು ಹೆಸರು ಪರಿಮಳಾಚಾರ್ಯರು ಅಂತ. ಪರಿಮಳ ಯಂತ್ರದಿಂದ ಬರೋದು ಮಲ್ಲಿಗೆ ಹೂವಿಂದ ಅಲ್ವಾ? ಹಾಗಾಗಿ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ನೀವು ವ್ರತ ಮಾಡೋ ದಿವಸ ಮಾತ್ರ ಸಾಧ್ಯವಾದರೆ ಒಂದು ಸ್ವಲ್ಪ ಏನೋ ಒಂದು ಮಾರುಗಟ್ಲೆ ಹಾಕು ಅಂತ ಕೇಳೋದಿಲ್ಲ ದೇವರು. ನಿಮ್ಗೆ ಸಾಧ್ಯವಾದರೆ ತಂದಾಕಿ, ಇಲ್ಲಾಂದರೆ ಬೇಡ. ತುಳಸಿ ಹಾಕಿ. ತುಳಸಿ ಹಾಕ್ಬಿಟ್ಟು ನೈವೇದ್ಯಕ್ಕೆ ಏನು ಬೇಕೋ, ಬಾಳೆಹಣ್ಣು ಬೇಕಾ, ಇಲ್ಲ ಡ್ರೈ ಫ್ರೂಟ್ಸಾ, ಇಲ್ಲ ಏನಾರು ಮಾಡೋಕ್ಕಾಗುತ್ತಾ ಮಾಡಿಟ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರಿಟ್ಟು ನೀವೇನು ನೈವೇದ್ಯ ಮಾಡ್ತೀರಲ್ಲ ಅದಕ್ಕೆಲ್ಲ ನೀರಿಗೆಲ್ಲ ತುಳಸಿ ಹಾಕಿ. ತುಳಸಿ ಹಾಕ್ಬಿಟ್ಟು ರಾಯರ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಬಿಡಿ. ರಂಗೋಲಿ ಬಿಡ್ದಿರ ಖಾಲಿ ಜಾಗದಲ್ಲಿ ಅದನ್ನೆಲ್ಲ ಇಟ್ಬಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಚಿಕ್ಕದಾಗೊಂದು ರಂಗೋಲಿ ಬಿಡಿ. ಇಟ್ಟಿದ ನಂತರ ರಾಯರಿಗೆ ಭಕ್ತಿಯಿಂದ ಕೇಳ್ಕೊಳ್ಳಿ, ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ. ಮತ್ತು ರಾಯರಿಗೆ ಮಂತ್ರಾಕ್ಷತೆ ಮಾಡಿಡಬೇಕು. ಮಂತ್ರಾಕ್ಷತೆ ಮಾಡಿಡಿ. ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬ ಪವರು. ತುಪ್ಪದ ದೀಪ ಹಚ್ಬಿಟ್ಟು ರಾಯರ ಹತ್ರ, ಅಪ್ಪ ತಂದೆ ನನ್ನ ಬೇಡಿಕೆ ಈಡೇರಿಸು ಅಂದರೆ ಅವ್ರು ಖಂಡಿತ ಈಡೇರಿಸ್ತಾರೆ. ಯಾಕೆಂದರೆ ಯಾರಿಗಾರ ಇಷ್ಟವಾಗಿದ್ದಂಥ ತಿಂಡಿನೋ ಊಟನೋ ಮಾಡಿಟ್ಬಿಟ್ರೆ ಅವರು ನೀವೇನು ಹೇಳ್ತೀರಾ ಅದು ನಾನು ಮಾಡ್ತೀನಪ್ಪ, ನನಗೆ ಇಷ್ಟವಾದ ನೀನು ಮಾಡಿಕ್ಕಿದ್ಯಾ, ನೀನು ಏನು ಕೇಳ್ತೀಯ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ಮನಸ್ಪೂರ್ವಕವಾಗಿ ಬೇರೆಯವ್ರು ಹೇಳ್ತಾರೆ ನೋಡಿ. ಅದೇ ಥರ ರಾಯರಿಗೆ ಏನು ಇಷ್ಟನೋ ಅದನ್ನು ಅವತ್ತೊಂದು ದಿವಸ ಇಟ್ಬಿಟ್ಟು ನೀವು ಸಂಕಲ್ಪ ಪೂಜೆ ಮಾಡೋ ದಿವಸ ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳಿ. ಮನಸ್ಪೂರ್ವಕವಾಗಿ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಅನ್ನೋದು ಇರೋದು ಬೇಡ. ಇದಾಗುತ್ತಾ ಆಗಲ್ವಾ ಅನುಮಾನದಿಂದ ಮಾಡೋದಕ್ಕೆ ಹೋಗ್ಬೇಡಿ. ಯಾರೋ ಹೇಳಿದ್ರು ನನಗೆ ಒಳ್ಳೇದಾಗಲಿ ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ ಅಂತಲೂ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ನಂಬಿಕೆ ಇದ್ದರೂ ಮಾತ್ರ ಮಾಡಿ. ನಂಬಿಕೆ ಇಲ್ದಿರ ನಾನು ಇದೊಂದು ವ್ರತ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದೀನಿ, ಇಷ್ಟು ದಿನ ಮುಗಿಯೋದ್ರಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅನ್ನೋರಾಯಿತು ಅಂತಂದರೆ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ವ್ರತ ಮುಗಿಯೋದ್ರೊಳಗಡೆ ನಮಗೆ ಅನುಗ್ರಹ ಮಾಡ್ಬೋದು. ವ್ರತ ಮುಗಿದ ಮೇಲೂ ಅನುಗ್ರಹ ಮಾಡ್ಬೋದು ಅಲ್ವಾ? ಇಷ್ಟು ದಿನ ಅಂತಲೇ ಹೇಳೋಕ್ಕಾಗೋದಿಲ್ಲ. ರಾಯರು ನಂಬಿ ನಾವು ಪೂಜೆ ಮಾಡಬೇಕು. ಒಂದು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ತಾ ಹೋಗಬೇಕು. ಹನುಮಾನಿಂದ ಮಾಡೋದಕ್ಕೆ ಹೋಗಲೇಬೇಡಿ, ನೀವು ಮಾಡಲೇಬೇಡಿ. ಹಾಗೆ ಡೈಲಿ ಪೂಜೆ ಮಾಡ್ತೀರಾ ಅದೇ ರೀತಿ ಮಾಡ್ಕೊಂಬಿಡಿ. ನಂಬಿಕೆ ಇರೋ ಅಂಥವ್ರು ನೀವು ಈ ವ್ರತ ಅನ್ನೋದು ಮಾಡಿ. ಏಕೆಂದರೆ ನಾನು ಈ ವ್ರತ ಮಾಡಿ ನನಗೆ ಒಳ್ಳೇದಾಗೋದಕ್ಕೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು. ಒಂದೇ ಮನಸ್ಸಿನಲ್ಲಿ ಬೇಡ್ತಾ ಹೋಗಿ ರಾಯರ ಹತ್ರ ಕೇಳ್ಕೊಳ್ಳಿ. ಎಲ್ಲ ಮಾಡೋದಕ್ಕೆ ಮುಂಚೆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ವಿಘ್ನೇಶ್ವರಂಗೆ ಎಕ್ಕುದು ತಂದಿಡಿ. ಮತ್ತು ಗರ್ಕೆಗೆ ಎಲ್ಲ ಕಡೆ ಸಿಕ್ಕುತ್ತಲ್ಲ, ಗರ್ಕೆ ಇಡಿ. ವಿಘ್ನೇಶ್ವರಂಗೆ ಗರ್ಕೆ ಅಂದರೆ ತುಂಬ ಪ್ರಿಯ. ಗರ್ಕೆ ಇಡಿ. ಇಟ್ಬಿಟ್ಟು ವಿಘ್ನೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಂತರ ರಾಯರಿಗೆ ತುಪ್ಪ ದೀಪ ಹಚ್ಚಿ ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ, ತುಳಸಿ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ವಿಘ್ನೇಶ್ವರನ ಹತ್ರ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಈ ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದು ಇಟ್ಟಿದ್ದೀನಿ, ನಾನು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ, ನನಗೆ ಅನುಗ್ರಹ ಮಾಡೋ ಥರ ನೀವು ದಾರಿ ಬಿಡಬೇಕು. ನೀವೆಲ್ಲ ನನಗೆ ದಾರಿ ಬಿಡಬೇಕು. ನಿಮ್ಮ ಎಲ್ಲರ ಪ್ರೋತ್ಸಾಹನೂ ನನಗೆ ಬೇಕು, ನಿಮ್ಮೆಲ್ಲರ ಅನುಗ್ರಹನೂ ನನಗೆ ಬೇಕು, ಎಲ್ಲ ದೇವತೆಗಳ ಅನುಗ್ರಹ ನನಗೆ ಬೇಕು ಅಂತ ವಿಘ್ನೇಶ್ವರನಲ್ಲಿ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿ ಹಿಡ್ದಿರ್ತೀರಲ್ಲ ಮಂತ್ರಾಕ್ಷತೆ ತುಳಸಿನ, ಅದನ್ನು ನಿಮ್ಮ ಮನೆ ದೇವ್ರ ಪಾದಕ್ಕೆ ಹಾಕಿ. ಮನೆ ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ಮನೆ ದೇವ್ರ ಹತ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಂತರ ರಾಯರ ಹತ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ತುಳಸಿ ಹತ್ರನೂ ಅಷ್ಟೇ ದೀಪ ಹಚ್ಚಿ, ಅಲ್ಲೂ ಅಷ್ಟೇ ಶ್ರೀಕೃಷ್ಣ ಪರಮಾತ್ಮನ ಹತ್ರ ತಾಯಿ ತುಳಸಿ ದೇವಿ ಹತ್ರ ನೀವು ಒಂದು ಆಶೀರ್ವಾದನ ತಗೋಬೇಕು. ರಾಯರ ಹತ್ರ ಮನಸ್ಪೂರ್ವಕವಾಗಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅದೇ ರೀತಿ ಕೈಯಲ್ಲಿ ತುಳಸಿ ಇಟ್ಕೊಳ್ಳಿ, ಮಂತ್ರಾಕ್ಷತೆ ಇಟ್ಕೊಂಡು ರಾಯರ ಹತ್ರ ಕಣ್ಣು ಮುಚ್ಚಿ ಭಕ್ತಿಯಿಂದ ಕೇಳ್ಕೊಳ್ಳಿ. ಅಪ್ಪ, ನಾನು ಈ ಥರ ಒಂದು ಕೆಲಸಕ್ಕೋಸ್ಕರ ನಾನು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ, ನನಗೆ ನೀನು ಒಳ್ಳೇದು ಮಾಡಬೇಕು. ಅಷ್ಟು ದಿನ ಮುಗಿಯೋದ್ರೊಳಗಡೆ, ರಥ ಮುಗಿಯೋದ್ರೊಳಗಡೆ ನನಗೆ ಅನುಗ್ರಹ ಮಾಡಬೇಕು ನೀವು
ನಾನೀಗ 7 ವಾರ 9 ವಾರ ವ್ರತ ಮಾಡ್ತಾಯಿದ್ದೀನಲ್ಲ, ಇಲ್ಲ 7 ದಿನ ಆಗ್ಬೋದು, ಇಲ್ಲ 9 ದಿನ ಆಗ್ಬೋದು, ಎಷ್ಟು ದಿನ ಆಗುತ್ತೋ ಅಷ್ಟು ದಿನದೊಳಗಡೆ ನನಗೆ ಅನುಗ್ರಹ ನೀವು ಮಾಡಬೇಕು ಭಗವಂತ ಅಂತ ರಾಯರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ ರಾಯರ ಹತ್ರ. ಕೇಳಿಕೊಂಡು ಮತ್ತು ನೀವು ಒಂದೊಂದಕ್ಕೆ ಕೇಳ್ಕೋಬೇಕು. ಮನೇಲಿರೋ ಪರಿಸ್ಥಿತಿಗೆಲ್ಲ ಕೇಳೋ ಆಗಿರೋದಿಲ್ಲ. ಒಂದಕ್ಕೆ ನಿಮಗೇನು ಒಂದು ಕಷ್ಟ ಬಗೆಹರಿಬೇಕು ಅದೊಂದಕ್ಕೆ ಮಾತ್ರ ನೀವು ಕೇಳಬೇಕು. ಮನೇಲಿರೋ ಕಷ್ಟಕ್ಕೆಲ್ಲ ಕೇಳೋ ಅಂಥದ್ದಲ್ಲ. ಒಂದಕ್ಕೆ ಮಾತ್ರ ಕೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಅದು ಇಷ್ಟು ದಿನ ಮುಗಿಯೋದ್ರೊಳಗಡೆ ನಿಮ್ಮ ಅನುಗ್ರಹದಿಂದ ಒಳ್ಳೆಯದಾಗಬೇಕು ತಂದೆ. ನಾನು ತುಂಬ ಕಷ್ಟದಲ್ಲಿದ್ದೀನಿ ಭಗವಂತ. ನಾನು ನಂಬಿಕೆ ಇಟ್ಟಿದ್ದೀನಿ, ನೀವು ನನ್ನ ಕಷ್ಟ ದೂರ ಮಾಡ್ತಿರೋ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಒಂದೇ ಮನಸ್ಸಿನಲ್ಲಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ತಂದೆ. ನನಗೆ ನಿರಾಸೆ ಅನ್ನೋದನ್ನು ನೀವು ಮಾಡಬೇಡಿ ಆಯಿತಾ. ನನಗೆ ಅನುಗ್ರಹ ಮಾಡಿ ಅಂತ ರಾಯರ ಪಾದಕ್ಕೆ ತುಳಸಿನೂ ಮಂತ್ರಾಕ್ಷತೆನೂ ಹಾಕ್ಬಿಟ್ಟು ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ, ತುಪ್ಪದ ಬತ್ತಿ ನಲ್ಲಿ ಪೂಜೆ ಮಾಡಿ, ಮನೆ ದೇವ್ರಿಗೂ ಪೂಜೆ ಮಾಡಿ, ಹೊರಗಡೆ ತುಳಸಿಗೆ ಪೂಜೆ ಮಾಡಿ, ಇಷ್ಟನ್ನ ಮನಸ್ಸಲ್ಲಿ ಕೇಳ್ಕೊಂಬಿಡಿ. ಈ ಥರ ನೀವು 1 ವಾರ ಮಾಡಿ. ಮೊದಲನೇ ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ಅವತ್ತು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಮೊದಲನೇ ದಿನ ನೀವು ಸಂಕಲ್ಪ ಪೂಜೆ ಅಂತ ಮಾಡ್ತಿರಲ್ಲ, ಅವತ್ತು ರಾಯರ ಮಠಕ್ಕೆ ಹೋಗಲೇಬೇಕು. ಮೊದಲನೇ ದಿವಸ ಮಾಡೋದ್ರಿಂದ ಅವತ್ತೊಂದು ದಿವಸ ಹೋಗಿದ್ದು ಬನ್ನಿ. ಇನ್ನು ನೀವು ಬೇರೆ ದಿವಸ ಬೇರೆ ವಾರ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಸಾಧ್ಯವಾದರೆ ವಾರನೂ ಹೋಗಿದ್ದು ಬನ್ನಿ. ಇಲ್ಲ ನಮ್ಗೆ ಸಾಧ್ಯವಾಗೋದಿಲ್ಲ ಅಂತಂದರೆ ಏನು ಮಾಡ್ತೀರ ಗೊತ್ತಾ, ಮೊದಲನೇ ದಿವಸ ಸಂಕಲ್ಪ ಪೂಜೆ ಅಂತ ಸ್ಟಾರ್ಟ್ ಮಾಡ್ತೀರಲ್ಲ ಅವತ್ತು ಹೋಗಬೇಕು. ನೀವು ಮನೆಯಲ್ಲಿ ಕೇಳ್ಕೊತೀರಲ್ಲ ರಾಯರ ಹತ್ರ, ಅದೇ ರೀತಿ ಮಠಕ್ಕೆ ಹೋಗಿ ರಾಯರ ಮುಂದೆ ಬೃಂದಾವನದ ಮುಂದೆ ಕೂತ್ಕೊಂಡು ರಾಯರ ಹತ್ರ ಕೇಳ್ಕೊಳ್ಳಿ. ಒಂದು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ರಾಯರ ಹತ್ರ ಕೇಳ್ಕೊಳ್ಳಿ, ನಾನು ಈ ರೀತಿ 9 ದಿನ ಇಲ್ಲ 9 ವಾರ ಈ ಥರ ನಾನು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಪ್ಪ, ನನಗೆ ನೀನು ಅನುಗ್ರಹ ಮಾಡಬೇಕು. ನಾನು ನಿನ್ನಲ್ಲಿ ಒಂದು ಬೇಡಿಕೆ ಅನ್ನೋದು ಇಟ್ಟಿದ್ದೀನಿ, ನನಗೆ ನೀವು ಅನುಗ್ರಹ ಮಾಡಬೇಕು. ನಾನು ಇಷ್ಟು ದಿನ ಅಂತ ನಾನು ಶ್ರದ್ಧೆ ಭಕ್ತಿಯಿಂದ ನಾನು ನಿನ್ನ ವ್ರತ ಮಾಡ್ತೀನಿ, ಒಂದು ನಂಬಿಕೆಯಿಂದ ನಾನು ಮಾಡ್ತಾಯಿದ್ದೀನಿ ತಂದೆ. ನನಗೆ ನೀವು ಫಲಿತಾಂಶ ಕೊಡಲೇಬೇಕು, ಅನುಗ್ರಹ ಮಾಡಬೇಕು ಅಂತ ನಿಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಕಣ್ಣು ಮುಚ್ಚಿ 10 ನಿಮಿಷ ರಾಯರ ಹತ್ರ ಹೇಳ್ಕೊಳ್ಳಿ. ನೀವು ಪ್ರದಕ್ಷಿಣೆ ಹಾಕ್ತಿರಲ್ಲ, ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟನ್ನೇ ನಿಮ್ಮ ಮನಸ್ಸಲ್ಲಿರಬೇಕು. ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಬಾರ್ದು. ಕೆಲವರು ಈ ಥರ ಒಂದು ತಪ್ಪುಗಳು ಮಾಡ್ತಿರ್ತಾರೆ, ಆ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಇಷ್ಟೇ ಇರಬೇಕು ನಮ್ಮ ಮನಸ್ಸಲ್ಲಿ. ನಿಮ್ಮ ಕಷ್ಟನೆಲ್ಲ ನೀವು ಕೇಳ್ಕೊತೀರಲ್ಲ, ಆವಾಗ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ರಾಯರ ಮುಂದೆ ಕೂತ್ಕೊಂಡಾಗ ನಿಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಹೇಳೋ ಅಂಥದ್ದು. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಿಮ್ಮ ಕಷ್ಟನೆಲ್ಲ ಹೇಳೋದಕ್ಕೆ ಹೋಗಬೇಡಿ. ಈ ಥರ ಒಂದು ರಾಘವೇಂದ್ರ ಸ್ವಾಮಿದು ಮಂತ್ರ ಹೇಳಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ, ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ ನಮಃ, ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇವೆರಡು ರೀತಿಯಲ್ಲಿ ಹೇಳಿ ನಿಮ್ಮ ಕಷ್ಟನೆಲ್ಲ ನೀವು ಪ್ರದಕ್ಷಿಣೆ ಎಲ್ಲ ಹಾಕಿ ಮುಗಿತೈತಲ್ಲ ದೇವ್ರ ಮುಂದೆ ಕೂತ್ಕೊಂಡಾಗ ಆವಾಗ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಹೇಳಿ ನೀವು. ಆವಾಗ ತಟ್ಟಂತ ರಾಯರು ಅನುಗ್ರಹ ಕೊಟ್ಟೇ ಕೊಡ್ತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಮಾಡೋ ಪೂಜೆಗೆ ಫಲಿತಾಂಶ ಕೊಟ್ಟೇ ಕೊಡ್ತಾರೆ. ನೀವು 7 ವಾರ ಇಲ್ಲ 9 ದಿನ 9 ವಾರ ಅಷ್ಟು ದಿನ ಮುಗಿಯೋಷ್ಟರಲ್ಲಿ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ಒಂದು ನಂಬಿಕೆ ಇಡಿ, ನಂಬಿಕೆ ಇಟ್ಟು ಮಾಡಿ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂದರೆ ನಾನು ಅದನ್ನೆಲ್ಲ ಮಾಡಿದ್ದಕ್ಕೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ತುಂಬ ಕಷ್ಟ ಇದೆ ಅಂತಿರಲ್ಲ, ನಾವು ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತಿರಲ್ಲ, ಅದಕ್ಕೆ ನೀವು ಈ ಸಂಕಲ್ಪ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ನೀವು ಡೈಲಿ ಎವ್ರಿಡೇ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಡೈಲಿ ನಮಗೆ ಬೇಗ ಎದ್ದೊಳೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋರು ಗುರುವಾರ ಮಾಡ್ತೀರಾ ಮಾಡಿ, ಇಲ್ಲ ನಾವು ಡೈಲಿ ಈ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಇನ್ನು ಗುರುವಾರ ತಕ್ಕನೂ ನಾನು ಮಾಡ್ತೀನಪ್ಪ ಅನ್ನೋದಾಯಿತು ಅಂತಂದರೆ ಆ ರೀತಿನಲ್ಲೂ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಮೊದಲನೇ ದಿವಸ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಸಂಕಲ್ಪ ಪೂಜೆ ಮಾಡ್ತೀರಲ್ಲ, ತಪ್ಪದೇ ಈ ಕೆಲಸ ಮಾಡಿ. ನೀವು ಸುಮಾರು ಜನ ಸಂಕಲ್ಪ ಪೂಜೆ ಮಾಡಿ ಮನೆಯಲ್ಲೇ ಉಳ್ಕೊಂಡ್ಬಿಡ್ತೀರಾ ಮೊದಲನೇ ದಿವಸ. ಇಲ್ಲ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಸಂಕಲ್ಪ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ದಿವಸ ನೀವು ರಾಯರ ಮಠಕ್ಕೆ ಹೋಗಿದ್ದು ಬರಲೇಬೇಕು. ರಾಯರಿಗೆ ಹೇಳ್ಬೇಕು, ನೀವು ನಾನಿವತ್ತು ಸಂಕಲ್ಪ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ತಂದೆ, ನಮಗೆ ಒಳ್ಳೇದಾಗಬೇಕು, ನಾನು ನಿನ್ನ ಮಠಕ್ಕೂ ಸಹ ಬಂದು ನನ್ನ ಬೇಡಿಕೆನೆಲ್ಲ ನಿಮ್ಮ ಹತ್ರ ನಾನು ಇಟ್ಟಿದ್ದೀನಿ ಅಂತ ನೀವು ರಾಯರ ಹತ್ರ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ. ಮತ್ತು ಕಡೇ ದಿವಸ ವ್ರತ ಎಲ್ಲ ಮುಗಿಯುತ್ತಲ್ಲ, ಕಡೆಯ ದಿವಸ ಒಂದು ದಿವಸ ಹೋಗಿದ್ದು ಬನ್ನಿ. ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗಿ ರಾಯರ ಹತ್ರ ನಿಮ್ಮ ಬೇಡಿಕೆ ಇಟ್ಟು, ಇವತ್ತಿಗೆ ನನ್ನ ವ್ರತ ಮುಗೀತು ತಂದೆ, ನನಗೆ ಫಲ ನೀವು ಕೊಡಬೇಕು. ನನ್ನ ಕರ್ತವ್ಯ ಏನಿದೆಯೋ ಆ ಕರ್ತವ್ಯ ನಾನು ಮುಗಿಸಿದ್ದೀನಿ, ನಾನು ಫಲ ಅನ್ನೋದು ನೀವು ಕೊಡಬೇಕು. ನನ್ನ ಜವಾಬ್ದಾರಿ ಏನಿತ್ತೋ ಅದು ನಾನು ಮುಗಿಸಿದ್ದೀನಿ.
ಆಯಿತಾ. ನೀವು ಅನುಗ್ರಹ ನೀವು ಮಾಡಬೇಕು. ನಿಮಗೆ ಬಿಟ್ಟಿದ್ದೀನಿ ತಂದೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಒಂದು ನಂಬಿಕೆಯಿಂದ ನಾನು ಮಾಡಿದ್ದೀನಿ. ಸುಮ್ಮನೆ ನನಗೆ ಒಳ್ಳೇದಾಗಲಿ ಅಂತ ಯಾರೋ ಹೇಳಿದ್ರು ಅಂತ ನಾನು ಮಾಡಿಲ್ಲ. ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇದೆ ನನಗೆ. ವ್ರತ ಮುಗಿಯೋದ್ರೊಳಗೂ ನೀವು ಒಳ್ಳೇದು ಮಾಡ್ಬೋದು, ಮುಗಿದ ಮೇಲೂ ಮಾಡ್ಬೋದು, ಮುಗಿದ ನಂತರ ಸ್ವಲ್ಪ ದಿವಸ ಆದಮೇಲೂ ನೀವು ಮಾಡ್ಬೋದು. ಆದರೆ ನೀವು ಮಾಡೇ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಾನು ಮಾಡ್ತಾಯಿದ್ದೀನಿ ತಂದೆ. ನಿಮ್ಮನ್ನು ನಂಬಿದ್ದೀನಿ, ನನ್ನ ಕೈ ಬಿಡಬೇಡಿ ಅಂತ ಇಷ್ಟನ್ನು ಮಾತ್ರ ನೀವು ರಾಯರ ಮುಂದೆ ಇಟ್ಬಿಟ್ಟು ನೀವೊಂದು ಸಂಕಲ್ಪ ವ್ರತ ಅನ್ನೋದು ಸ್ಟಾರ್ಟ್ ಮಾಡಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಕಲ ಸಂಪತ್ತು ಕೊಟ್ಟು ನೀವು ಬೇಡಿದಂಥ ವರ ಕೊಡಲಿ ಅಂತ ನಾನು ಕೇಳ್ಕೊತೀನಿ.